ಬಿಜೆಪಿ ಕಾಂಗ್ರೆಸ್ಸು JDS ಯಾವುದು ಪಕ್ಷ ಇಲ್ಲದೆ ಇರೋರು ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು ಒಂದು ಬೂತಿಗೆ ಇಬ್ಬರು ಪ್ರಮುಖರು ಈ ರೀತಿ ಎಲ್ಲ ಸಮಾಜದವರು ಅದ್ರಲ್ಲಿ ಬರ್ತಾ ಇದ್ದಾರೆ, ಆಯ್ಕೆ ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅದು BJPಯಲ್ಲಿ ಇದ್ದವ್ರು ಇರ್ಬೋದು, ಕಾಂಗ್ರೆಸ್ನಲ್ಲಿದ್ದಿರ್ಬೋದು, JDSನಲ್ಲಿದ್ದಿರ್ಬೋದು, ಯಾವುದೂ ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೆ ಇರ್ಬೋದು, ಅವ್ರನ್ನ ಒಂದು ಬೂತಿಗೆ ಇಬ್ಬರು ಅಂತ ಯೋಚನೆ ಮಾಡಿ ಕರೆಸ್ತಾ ಇದ್ದೀವಿ. ಹೌದು ಹೌದು, ಎಲ್ಲ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ. ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ. ನಾನು ಯಾರೂ ಕೂಡ ಈ ಗೊಂದಲದಲ್ಲಿ ಬೀಳೋಂಥ ಅವಶ್ಯಕತೆ ಇಲ್ಲ. 100ಕ್ಕೆ ನಾನು ನಿಲ್ತೇನೆ, ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಬರೀ ನಿಲ್ಲೋದಷ್ಟೇ ಅಲ್ಲ. ರಾಮಚಂದ್ರನ್ ಹಸು ಸಾಕಣೆ ಮಾಡಿ ಕೇವಲ 10 ಹಸುಗಳಿಂದ 18 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನಾನಂದು ಚುನಾವಣೆಗೆ 100ಕ್ಕೆ 100 ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಮೂರಂಶವೂ ಇದೆ ಇದರಲ್ಲಿ. ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಒಬ್ಬ MP, ಇನ್ನೊಬ್ಬ MLA 6 ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರ ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಬಂದಿದ್ದು. ಇದೆಲ್ಲವೂ ಸೇರಿದೆ. ಇದು ಕುಟುಂಬದ ರಾಜಕಾರಣದ ಬಗ್ಗೆ. ಬಿಜೆಪಿ ಕಾಂಗ್ರೆಸ್ಸು JDS ಯಾವುದೂ ಪಕ್ಷ ಇಲ್ಲದೆ ಇರೋರು ಈಶ್ವರಪ್ಪನ ಬೆಂಬಲ ಕೊಡೋಕ್ಕೆ ಬರ್ತಾರೆ ಅಂತ ಕಾರ್ಯಕರ್ತರು ಒಂದು ಬೂತಿಗೆ ಇಬ್ಬರು ಪ್ರಮುಖರು ಈ ರೀತಿ ಎಲ್ಲ ಸಮಾಜದವರು ಅದ್ರಲ್ಲಿ ಬರ್ತಾ ಇದ್ದಾರೆ, ಆಯ್ಕೆ ಮಾಡ್ತಾ ಇದ್ದಾರೆ. ಹೌದು, ಅಲ್ಲಿ ನಮ್ಮ ಕಾರ್ಯಕರ್ತರು ಹೋಗ್ತಾ ಇದ್ದಾರೆ. ನನಗೆ ಯಾರು ಬೆಂಬಲ ಕೊಡಬೇಕು ಅಂತ ಹಿತೈಷಿಗಳಿದ್ದಾರೆ ಅವ್ರನ್ನ ಕೂರಿಸ್ಕೊಂಡು ಅದು BJPಯಲ್ಲಿ ಇದ್ದವ್ರು ಇರ್ಬೋದು, ಕಾಂಗ್ರೆಸ್ನಲ್ಲಿದ್ದಿರ್ಬೋದು, JDSನಲ್ಲಿದ್ದಿರ್ಬೋದು, ಯಾವುದೂ ಪೊಲಿಟಿಕಲ್ ಪಾರ್ಟಿಲಿ ಇಲ್ಲದೆ ಇರ್ಬೋದು, ಅವ್ರನ್ನ ಒಂದು ಬೂತಿಗೆ ಇಬ್ಬರು ಅಂತ ಯೋಚನೆ ಮಾಡಿ ಕರೆಸ್ತಾ ಇದ್ದೀವಿ. ಹೌದು ಹೌದು, ಎಲ್ಲ ಬೂತ್ನಲ್ಲೂ ಕೂಡ ನಾವು ಬೂತ್ ಸಮಿತಿ ಮಾಡ್ತೇವೆ. ಬ್ರಹ್ಮ ಬಂದರೂ ವಾಪಸ್ ತಗೊಳ್ಳಲ್ಲ. ಇದು ರಾಜ್ಯದ ಜಿಲ್ಲೆಯ ಮತದಾರರಿಗೆ ಗೊಂದಲವನ್ನು ನಿರ್ಮಾಣ ಮಾಡೋಂಥ ಪ್ರಯತ್ನ ಕೆಲವರು ನಡೆಸ್ತಾ ಇದ್ದಾರೆ. ನಾನು ಯಾರೂ ಕೂಡ ಈ ಗೊಂದಲದಲ್ಲಿ ಬೀಳೋಂಥ ಅವಶ್ಯಕತೆ ಇಲ್ಲ. 100ಕ್ಕೆ ನಾನು ನಿಲ್ತೇನೆ, ಇದನ್ನು ಸ್ಪಷ್ಟವಾಗಿ ಹೇಳ್ತೇನೆ. ಬರೀ ನಿಲ್ಲೋದಷ್ಟೇ ಅಲ್ಲ, ನಂದು ಚುನಾವಣೆಗೆ 100ಕ್ಕೆ 100 ಗೆಲ್ತೇನೆ, ಈ ವಿಶ್ವಾಸ ನನಗಿದೆ. ಮೂರಂಶವೂ ಇದೆ ಇದರಲ್ಲಿ. ಮನೆಯಲ್ಲಿ ಒಬ್ಬರು ಕೇಂದ್ರ ಚುನಾವಣಾ ಸಮಿತಿ ಸದಸ್ಯರು, ಒಬ್ಬ MP, ಇನ್ನೊಬ್ಬ MLA 6 ತಿಂಗಳು ಖಾಲಿ ಇಟ್ಟು ಯಡಿಯೂರಪ್ಪನವ್ರ ಹಠ ಹಿಡಿದು ಅವ್ರ ಮಗನ್ನೇ ಹೋಗಿ ರಾಜ್ಯದ ಅಧ್ಯಕ್ಷರು ಮಾಡ್ಕೊಂಬಂದಿದ್ದು. ಇದೆಲ್ಲವೂ ಸೇರಿದೆ. ಇದು ಕುಟುಂಬದ ರಾಜಕಾರಣದ ಬಗ್ಗೆ.